ಖಂಡಿತ. ನೀವು ಕೇಳಿದ ಲೇಖನದ ಪಠ್ಯವನ್ನು ಸಂಪೂರ್ಣವಾಗಿ ಕೆಳಗೆ ಬರೆದಿದ್ದೇನೆ. ತೆರೆದ ಪುಸ್ತಕ ಸಂಯುಕ್ತ ಕರ್ನಾಟಕ. ಕನ್ಯಾದಾನದ ಸುತ್ತ. ಆರ್ಯ, ವೇದ, ಗ್ರೀಕ್, ರೋಮನ್ ಮುಂತಾದ ಧಾರ್ಮಿಕ ಆಚರಣೆಗಳೇ ಇರಲಿ, ಅವುಗಳಲ್ಲಿ ಕನ್ಯಾದಾನದ ಪಾತ್ರ ಬಹುಮುಖ್ಯ. ಈ ಆಚರಣೆ ಜಗತ್ತಿನಾದ್ಯಂತ ಸಂಪ್ರದಾಯದ ಭಾಗವಾಗಿ ಕಂಡರೂ ಅದಕ್ಕೆ ಮಹತ್ವದ ಪಾತ್ರವನ್ನು ನೀಡಿರುವುದು ಹಿಂದೂ ಸಂಪ್ರದಾಯ. ಕನ್ಯಾದಾನ ದೇವರು, ಧರ್ಮಶಾಸ್ತ್ರ, ವಿಧಿ, ಸಂಸ್ಕೃತಿ ಮತ್ತು ಆಚಾರಗಳೆಲ್ಲವೂ ಕಂಡಿರುವ ಈ ಕನ್ಯಾದಾನ ಕಾರ್ಯಕ್ಕೆ ಧಾರ್ಮಿಕ ಮತ್ತು ಪಾರಂಪರಿಕ ಮಹತ್ವವಿದೆ. ಪುರಾಣಗಳ ಪ್ರಕಾರ ಈ ಆಚರಣೆ ಹಿಂದೂಗಳಿಗಾಗಿ ದೇವರೇ ನಿರ್ಮಿಸಿದ ಸೂತ್ರ. 27 ಯೋಗಗಳನ್ನು ಕಲ್ಯಾಣ ಪದ ಎಂದು ಕರೆಯುವ ಶುಭ ದಿನದಲ್ಲಿ ಈ ಕನ್ಯಾದಾನಕ್ಕೆ 27 ಮಾರ್ಗಗಳಿವೆ. ಇದರಲ್ಲಿ ಕನ್ಯಾದಾನ ಬಹುಶ್ರೇಷ್ಠವೆಂದು ಹೇಳಲಾಗುತ್ತದೆ. ಬೀಜ ಮತ್ತು ಆಚರಣೆಗಳ ಪ್ರಕಾರ ಈ ಕನ್ಯಾದಾನ ಮುಹೂರ್ತದಲ್ಲಿ ಮತ್ತಷ್ಟು ಆಚರಣೆಗಳೂ ಇವೆ. ಉದಾಹರಣೆಗೆ ಮಂಗಳಸೂತ್ರದ ಮಹತ್ವ, ವಧೂವರರ ಧರ್ಮ, ಪೋಷಕರ ಮಹತ್ವ, 6 ಮುಖ, ಗೋತ್ರಗಳ ಬಗ್ಗೆ, ಕುಲದ ಪದ್ಧತಿ, ಮುಹೂರ್ತ, ಕನ್ಯಾದಾನದ ಪವಿತ್ರತೆ ಮತ್ತು ಆಚರಣೆಗಳನ್ನು ವಿವರಿಸಲಾಗಿದೆ. ಧಾರ್ಮಿಕ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಆಚರಣೆ, ಪ್ರತಿ ಪದ್ಧತಿಗೂ ಅದರದೇ ಆದ ಮೌಲ್ಯ ಮತ್ತು ಮಹತ್ವವಿದೆ. ಕೇವಲ ಕನ್ಯಾದಾನಕ್ಕೆ ಸೀಮಿತವಲ್ಲದೆ ಇತರ ಸಮಾರಂಭಗಳನ್ನು ಅವುಗಳ ಪಾಲಕರು ಸಂಪೂರ್ಣವಾಗಿ ಅನುಸರಿಸುತ್ತಾರೆ. ಕನ್ಯಾದಾನ ಕೇವಲ ಒಂದು ಆಚರಣೆಯಾಗಿದ್ದು, ಅದನ್ನು ಬಾಳಿನುದ್ದಕ್ಕೂ ಆಚರಿಸಬೇಕಿದೆ. ಅದಕ್ಕಾಗಿಯೇ ನನ್ನ ಮಗಳು, ಮಗನನ್ನು ಎಂದು ಪ್ರತ್ಯೇಕಿಸುವುದಕ್ಕಿಂತ ತಮ್ಮೆಲ್ಲರ ಧರ್ಮ, ಸಂಪ್ರದಾಯಗಳನ್ನು ಅನುಸರಿಸುತ್ತಾ ಸ್ವಸ್ಥ ಮತ್ತು ಸುಂದರ ಜೀವನ ನಡೆಸಲಿ ಎನ್ನುವುದೇ ಈ ಕನ್ಯಾದಾನದ ಮೂಲ ಆಶಯ. ಕನ್ಯಾದಾನ ಬಾಲ್ಯ ಮತ್ತು ಜೀವನ ಪಥದ ವಿಭಜನೆಯಾಗಿದೆ. ಆದರೆ ಕನ್ಯಾದಾನಕ್ಕೂ ಸಂಬಂಧ ಕಲ್ಪಿಸುವ ವಿಷಯ ಮದುವೆಯಾಗಿದ್ದು, ಮಗಳು ಕನ್ಯಾದಾನಕ್ಕೆ ಸಂಬಂಧಿಸಿ ಕೆಲವು ನಿಯಮಗಳನ್ನು, ಆಚಾರ ಪದ್ಧತಿಗಳನ್ನು ಪಾಲಿಸಬೇಕಾಗುತ್ತದೆ. ಕಾಲ ಬದಲಾದಂತೆ ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಂಪ್ರದಾಯ ಕೂಡ ಬದಲಾಗುತ್ತದೆ. ಕನ್ಯಾದಾನದ ಶಾಸ್ತ್ರ ಮತ್ತು ಕಟ್ಟುಕಟ್ಟಳೆಗಳನ್ನು ಆಧುನಿಕ ಜಗತ್ತಿನಲ್ಲಿ ಮದುವೆ ಮಾಡಿಕೊಳ್ಳುವ ಜನರು ಅದರ ಮಹತ್ವವನ್ನು ಕಡಿಮೆ ಮಾಡುತ್ತಿರುವುದು ಸತ್ಯ. ಇತ್ತೀಚೆಗೆ ವಧು ಮತ್ತು ವರ ಇಬ್ಬರೂ ತಮಗೆ ಸಮಾನ ಹಕ್ಕುಗಳಿವೆ ಎನ್ನುತ್ತಿದ್ದಾರೆ. ಈ ಕಾರಣಕ್ಕಾಗಿಯೇ ಆ ಪದ್ಧತಿ ಕನ್ಯಾದಾನ ಎಂದಾಗಿದೆಯೇ? ನಿಮಗೇನಾದರೂ ಕನ್ಯಾದಾನದ ಮಹತ್ವದ ಬಗ್ಗೆ ಅನುಮಾನಗಳಿದ್ದರೆ ಕನ್ಯಾದಾನ ಕುರಿತು ಧಾರ್ಮಿಕ ಗ್ರಂಥಗಳಲ್ಲಿರುವ ಮಾಹಿತಿಯನ್ನು ಓದಿ ತಿಳಿದುಕೊಳ್ಳಬಹುದು. ನಕ್ಷತ್ರ ಚಿಹ್ನೆ. ನಿಮಗೆ ಈ ಲೇಖನದಲ್ಲಿನ ಯಾವುದೇ ನಿರ್ದಿಷ್ಟ ಭಾಗದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೇ?